ಪ್ರೀತಿ ವೀಕ್ಷಕರಿಗೆ ಲತಾ ಜಗತ್ತು ಚಾನಲ್ಗೆ ಸ್ವಾಗತವನ್ನು ಮಾಡ್ಕೋತೀನಿ. ಮತ್ತು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿಗಳ ಬಗ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಈ ತರಗತಿಗೆ. ನಾವು ಈಗ ಒಂದು ಪದವನ್ನು ಕೊಡ್ತೀನಿ ನೋಡಿ, ಅದರಲ್ಲಿ 4 ಅಕ್ಷರ ಇರುತ್ತೆ. ಅಲ್ಲಲ್ಲಿ, ಅಲ್ಲಿ, ಅಲ್ಲಿ 4 ಅಕ್ಷರ ಅಲ್ವಾ? ಅದನ್ನು ಕೂಡಿಸಿ ಬರೆದಾಗ ಅಲ್ಲಲ್ಲಿ 3 ಅಕ್ಷರ ಆಗ್ಬಿಡುತ್ತೆ ಅಲ್ವಾ? ಈಗ ನೋಡಿ, ಬೋರ್ಡ್ ಮೇಲೆ ಬರೆದು ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಅಲ್ಲಿ ಬರ್ದಾಗ ಬಿಡಿಸಿದಾಗ 4 ಅಕ್ಷರ ಆಯಿತು, ಕೂಡು ಬರ್ದಾಗ ಅಲ್ಲಲ್ಲಿ 3 ಅಕ್ಷರ ಆಗುತ್ತೆ. ಅಂದರೆ ಏನಪ್ಪ ಅರ್ಥ ಅಂತಂದರೆ, ಪದರಚನೆ ಆಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವ ಅಕ್ಷರಗಳನ್ನು ನಾವು ಸಂಧಿಗಳು ಅಂತ ಕರಿತೀವಿ. ಅಷ್ಟೇನೇನಿಲ್ಲ, ಸಂಧಿ ಅಂದರೆ ಅರ್ಥ ಆಯಿತು ಅಂದ್ಕೋತೀನಿ. ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವಂಥ ಅಕ್ಷರಗಳನ್ನು ನಾವು ಸಂಧಿ ಅಂತ ಕರಿತೀವಿ. ಇದರಲ್ಲಿ ನೀವು ಸಂಧಿಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲಿಗೆ ಆ ಇಂದ ಅವರೆಗೆ ಸ್ವರಾಕ್ಷರಗಳು ಅವು. ಅ ಇ ಉ ರು ರು ಎ ಐ ಒ ಅವು, ಈ 13 ಅಕ್ಷರ ಇದೆಯಲ್ಲ, ಅವು ಸ್ವರಾಕ್ಷರಗಳು. ಇನ್ನು ವ್ಯಂಜನಾಕ್ಷರಗಳು ಕಾಯಿಂದ ಳಾವರೆಗೆ ಕ ಕ ಗ ಗ ನ ಚ ಚ ಜ ನ ಟ ಟ ಡ ಣ ತ ತ ದ ದ ನ ಪ ಪ ವ ಮ ಮ ಯಾರ ಲಾವ ಶೇಷ ಸ ಹಾಳ. ಈ ಒಟ್ಟು 34 ಅಕ್ಷರ ಬರುತ್ತಲ್ಲ, ಅವೆಲ್ಲ ವ್ಯಂಜನಾಕ್ಷರಗಳು ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಈ ಕನ್ನಡ ಸಂಧಿಯಲ್ಲಿ ಸ್ವರಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಮತ್ತು ನಾವು ಈಗ ಒಂದು ಪದವನ್ನು ಕೊಟ್ಟಾಗ ಅದನ್ನು ಬಿಡಿಸೋದು ಹೇಗೆ ಅಂತ ಗೊತ್ತಾಯಿತು, ಸಂಧಿ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಈ ಸಂಧಿಗಳಲ್ಲಿ ನಾವು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ವಿಭಾಗ ಮಾಡ್ತೀವಿ. ಸಂಧಿಗಳಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿ ಅಂದರೆ ಗೊತ್ತಲ್ಲ, ಆ ಇಂದ ಅವರೆಗೆ ಅಕ್ಷರಗಳು ಬರ್ತಾವಲ್ಲ, ನಾವು ಬಿಡಿಸ್ಬಾರ್ದಾಗ ಸ್ವರಾಕ್ಷರಗಳು ಬಂದ್ರನ್ನ ಸ್ವರ ಸಂಧಿ ಅಂತೀವಿ. ವ್ಯಂಜನ ಬಿಡಿಸಿದಾಗ ನಾವು ವ್ಯಂಜನಾಕ್ಷರಗಳು ಬಂದಾಗ ಅದನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ. ವ್ಯಂಜನಕ್ಕೆ ವ್ಯಂಜನವೂ ಬರ್ಬೋದು, ಅಥವಾ ಸ್ವರಕ್ಕೆ ವ್ಯಂಜನ ಬರ್ಬೋದು. ಒಟ್ಟಲ್ಲಿ ವ್ಯಂಜನ ಸಂಧಿ ಅಂತ ಕರಿತೀವಿ. ಅನಂತರ ಈ ಸಂಧಿಗಳಲ್ಲಿ ಕೂಡ 2 ವಿಧ ಇರುತ್ತೆ. ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ನಾವಿವತ್ತು ಕನ್ನಡ ಸಂಧಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದನ್ನು ಪದ್ಯದ ಮೂಲಕ ಹಾಡಿದ್ದೀನಿ, ತ್ರಿಪದಿಯ ರೂಪದಲ್ಲಿ ನಾನು ಹಾಡಿದ್ದೀನಿ. ಅದನ್ನು ಕೇಳ್ಕೊಂಡು ಬನ್ನಿ. ಈಗ 2 ಸ್ವರಗಳ ನಡುವೆ ಯಾಕಾರ ವಾಕಾರ ಹೊಸದಾಗಿ ಸೇರಿಸಿ ಹೇಳುವುದಕ್ಕೆ, ಹೊಸದಾಗಿ ಸೇರಿಸಿ ಹೇಳುವುದಕ್ಕೆ ನನ್ನ ಕಂದ ಆಗಮ ಸಂಧಿ ಅನತಾರ. ಸ್ವರ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವಾಪದದ ಸ್ವರವು ಲೋಪವಾಗುವುದು, ಪೂರ್ವಾಪದದ ಸ್ವರವು ಲೋಪವಾಗುವುದು ನನ್ನ ಕಂದ ಇದಕ್ಕ ಲೋಪ ಸಂಧಿ ಅನತಾರ. ಸಂಧಿಯಾಗುವಾಗ ಒಂದಕ್ಷರ ಸ್ಥಳದಲ್ಲಿ ಬೇರೊಂದು ಅಕ್ಷರವೂ ಬರುವುದಕ್ಕ, ಬೇರೊಂದು ಅಕ್ಷರವೂ ಬರುವುದಕ್ಕ ನನ್ನ ಕಂದ ಆದೇಶ ಸಂಧಿ ಅನತಾರ. ಕನ್ನಡ ಸಂಧಿಯದು ಮೊದಲನೇದು ಲೋಪಸಂಧಿ. ಮೊದಲು ಲೋಪಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗುತ್ತೆ. ಲೋಪ ಆಗುತ್ತೆ ಅಂದರೆ ಮಾಯ ಆಗುತ್ತೆ, ಇಲ್ದಂಗೆ ಆಗುತ್ತೆ ಅಂತ ಅರ್ಥ, ಇನ್ನೇನೂ ಇಲ್ಲ. ಸ್ವರದ ಮುಂದೆ ಸ್ವರ ಅಂದರೆ ಸ್ವರಣೆ ಆಗಿರಬೇಕು. ಇದು ಅ ಇ ಉ ರು ಎ ರು ಎ ಐ ಒ ಔ ಈ ಸ್ವರಗಳೇ ಆಗಿರಬೇಕು. ಆ ಸ್ವರಕ್ಕೀಗ ಒಂದು ಪದವನ್ನು ಕೊಟ್ಟಾಗ ಪೂರ್ವ ಪದ ಉತ್ತರ ಪದ ಯಾವುದು ಅಂತ ಗೊತ್ತಾಗ್ಬೇಕು ನಿಮಗೆ. ಈಗ ನೋಡಿ, ಬೇರೊಬ್ಬ ಕೊಟ್ಟಿದ್ದೀನಿ. ಬೇರೊಬ್ಬ, ಇದರಲ್ಲಿ ಬೇರೆ ಪ್ಲಸ್ ಒಬ್ಬ. ಈ ಬೇರೆ ಅನ್ನೋದು ಪೂರ್ವ ಪದ, ಒಬ್ಬ ಅನ್ನೋದು ಉತ್ತರ ಪದ. ಈ ಬೇರೆ ಅನ್ನುವಂತಹ ಪದದ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರ ಅಂದರೆ ಯಾವ ಅಕ್ಷರ? ರೇ ತಾನೆ. ಈ ರೇ ಇದೆಯಲ್ಲ, ಇದು ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗುತ್ತೆ. ಈ ಲೋಪ ಯಾವ ರೀತಿ ಆಗುತ್ತೆ, ಯಾವ ರೀತಿ ಮಾಯ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿಲಿ. ಈ ರೇ ಇದೆಯಲ್ಲ, ಆ ಅಕ್ಷರವನ್ನು ನಾವು ಬಿಡಿಸಿದಾಗ ರ ಪ್ಲಸ್ ಎ ಬರುತ್ತೆ. ರ ಪ್ಲಸ್ ಎ ಬಂದರೆ ತಾನೇ ರೇ ಆಗೋದು.
ಈ ರೇ ಪೂರ್ವಪದದ ಕೊನೆಯ ಅಕ್ಷರ ರೇ ಇದೆಯಲ್ಲ, ಈ ಎ ಅನ್ನುವಂಥ ಅಕ್ಷರ ಲೋಪ ಆಗಿದೆ ಅಂತ ಅರ್ಥ, ಇನ್ನೇನಿಲ್ಲ. ಬಿಡಿಸಿದಾಗ ಪೂರ್ವಪದ ಮತ್ತು ಉತ್ತರ ಪದ ಸ್ವರದ ಮುಂದೆ ಸ್ವರ ಬಂದಿದೆ ನೋಡಿ. ಬೇರೆ ಎ ಅನ್ನೋದು ಈ ಎ ಅಕ್ಷರ ಇದೆಯಲ್ಲ, ಇದು ಸ್ವರಾಕ್ಷರ ತಾನೆ. ಮತ್ತೆ ಒಬ್ಬ ಇಲ್ಲಿ ಓ ಇದೆಯಲ್ಲ, ಆ ಓನು ಕೂಡ ಸ್ವರಾಕ್ಷರ ತಾನೆ. ಅಂದರೆ ಸ್ವರದ ಮುಂದೆ ಸ್ವರ ಬಂದಿದೆ, ಪೂರ್ವಪದದ ಕೊನೆಯ ಅಕ್ಷರ ಲೋಪ ಆಗಿದೆ. ಲೋಪ ಹಿಂಗಾಯ್ತು ಅಂತ ಗೊತ್ತಾಯ್ತಲ್ಲ. ಈ ರೇನ ನಾವು ಬಿಡಿಸಿದಾಗ ರೋ ಪ್ಲಸ್ ಎ ಆಗುತ್ತೆ. ಇಲ್ಲಿ ನಾವು ಬರಿಬೇಕಾದ್ರೆ ಈ ಎ ಇಲ್ಲ, ಮಾಯ ಆಗಿದೆ ಅಲ್ಲ, ಇದು ಅಂದರೆ ಲೋಪ ಆಗ್ಬಿಟ್ಟಿದೆ. ಅದರಿಂದ ಇದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಇನ್ನೊಂದ್ಸರಿ ಲೋಪಸಂಧಿಯ ಡೆಫಿನೇಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವಪದದ ಕೊನೆಯ ಅಕ್ಷರ ಲೋಪ ಆಗುತ್ತೆ. ಯಾವ ರೀತಿ ಲೋಪ ಆಗುತ್ತೆ ಅಥವಾ ಮಾಯ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಪೂರ್ವಪದದ ಕೊನೆಯ ಅಕ್ಷರ ಲೋಪ ಆಗುತ್ತಲ್ಲ, ಅದನ್ನ ನಾವು ಲೋಪಸಂಧಿ ಅಂತ ಕರಿತೀವಿ. 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅದೇ ಉದಾಹರಣೆಗಳನ್ನ ಬಿಡಿಸೋಣ ಇವಾಗ. ಊರೂರು ಊರೂರು ಬಿಡಿಸಿ. ಊರು ಪ್ಲಸ್ ಊರು. ಊರು ಇದು ಪೂರ್ವಪದ ಯಾವುದು? ಊರು. ಪೂರ್ವಪದದ ಕೊನೆಯ ಅಕ್ಷರ ಅಂದರೆ ಅದು ರು ಅಕ್ಷರ ಅಲ್ವಾ. ಈ ರು ಅಕ್ಷರವನ್ನು ನಾವು ಬಿಡಿಸ್ಕೋಬೇಕು. ರ ಪ್ಲಸ್ ಉ ಬರುತ್ತೆ ಇದರಲ್ಲಿ ಅಲ್ವಾ. ರ ಪ್ಲಸ್ ಉ ತಾನೇ ಬರೋದು. ಈ ಉ ಮಾಯ ಆಗಿದೆ ಅಂತ ಅರ್ಥ, ಅಂದರೆ ಲೋಪ ಆಗಿದೆ. ಪೂರ್ವಪದದ ಕೊನೆಯ ಅಕ್ಷರ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾಗ ಈ ಅಕ್ಷರ ಯಾವ ರೀತಿ ಮಾಯ ಆಗುತ್ತೆ, ಲೋಪ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು. ನಂತರ ಉತ್ತರ ಪದ ಊರು ಪ್ಲಸ್ ಊರು. ಬಲ್ಲೆನೆಂದು. ಬಲ್ಲೆನೆಂದು ಬಿಡಿಸಿ. ಬಲ್ಲೆನು ಪ್ಲಸ್ ಎಂದು. ಬಲ್ಲೆನು ಪ್ಲಸ್ ಎಂದು ಆಯ್ತಲ್ಲ. ಬಲ್ಲೆನು ಪೂರ್ವಪದದ ಕೊನೆಯ ಅಕ್ಷರ ಲೋಪ ಆಗೋದು ನೋಡ್ಕೋಬೇಕು. ನ ಪ್ಲಸ್ ಊ ತಾನೇ ಬರೋದು. ಈ ಊ ಲೋಪ ಆಗ್ತದೆ ನೋಡಿ. ಬಿಡಿಸಿದಾಗ ಪೂರ್ವಪದ ಉತ್ತರ ಪದ. ಪೂರ್ವಪದದಲ್ಲಿ ಬಲ್ಲೆನು ಊನೇ ಬರುತ್ತೆ, ಸ್ವರಾಕ್ಷರ. ಎಂದು ಎ ಬರ್ತಾ ಇದೆ, ಅದು ಕೂಡ ಸ್ವರಾಕ್ಷರ. ಸ್ವರಾಕ್ಷರದ ಪೂರ್ವಪದದ ಕೊನೆಯ ಅಕ್ಷರ ನೂ ಇದೆ. ನೂನ ನಾವು ನ ಪ್ಲಸ್ ಹೂ ಮಾಡ್ಕೋಬೇಕು. ಬಿಡಿಸಿದಾಗ ಈ ಹೂ ಅನ್ನೋದು ಲೋಪ ಆಗುತ್ತೆ. ಲೋಪ ಆಗುತ್ತೆ ಅಂದರೆ ಮಾಯ ಆಗುತ್ತೆ ಅಂತ ಅರ್ಥ. ಲೋಪ ಈಸಿ ಇದೆಲ್ಲ, ಅರ್ಥ ಆಗ್ತಿದೆಯಲ್ಲ. ಇನ್ನೊಂದು ಸಂಪನ್ನರಾದ ಬಿಡಿಸೋಣ. ಇಲ್ಲಿ ಬಿಡಿಸ್ಲಾ. ಸಂಪನ್ನರಾದ ಬಿಡಿಸಿ. ಸಂಪನ್ನರು ಪ್ಲಸ್ ಆದ. ನಾವು ಬಿಡಿಸ್ಬೇಕಾದ್ರೆ ಅರ್ಥ ಹಾಳಾಗದೆ ಇರೋ ರೀತಿ ನೋಡ್ಕೋಬೇಕು. ಈ ಪೂರ್ವಪದ ತಾನೇ ಇದು. ಸಂಪನ್ನರು ಅನ್ನೋದು ಪೂರ್ವಪದ, ಆದ ಅನ್ನೋದು ಉತ್ತರ ಪದ. ಪೂರ್ವಪದದ ಕೊನೆಯ ಅಕ್ಷರ ಯಾವ ಅಕ್ಷರ ಇದೆ? ರು. ಅದನ್ನು ನಾವು ಬಿಡಿಸಿದಾಗ ರ ಪ್ಲಸ್ ಉ. ಈ ಹೂ ಮಾಯ ಆಗಿದೆ ತಾನೆ. ಎಲ್ಲೆಲ್ಲಿದೆ? ಹೂ ಇದೆಯಾ? ಹೂ ಇಲ್ಲ, ಮಾಯ ಆಗಿದೆ ಅಂದರೆ ಲೋಪ ಆಗಿದೆ. ಅದರಿಂದ ಇದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಈಸಿ ಇದೆಯಲ್ಲ. ಬಿಡಿಸಿ ನೋಡ್ಕೋಬೇಕು. ನೋಡ್ಕೊಂಡ ತಕ್ಷಣ ನಾವು ಸ್ವರಕ್ಕೆ ಸ್ವರ ಬರ್ತಾ ಇದೆ, ಇದು ಲೋಪಸಂಧಿ ಆಗುತ್ತೆ ಅಂತ ತಿಳ್ಕೋಬೇಕು. ಬಿಡಿಸಿದಾಗ ಪೂರ್ವಪದದ ಕೊನೆಯ ಅಕ್ಷರನೂ ಕೂಡ ಬಿಡಿಸ್ಕೋಬೇಕು. ಬಿಡಿಸಿದಾಗ ಅಲ್ಲಿ ಯಾವ ಸ್ವರಗಳು ಬರುತ್ತೆ ನೋಡ್ಕೋಬೇಕು. ಯಾವ ಅಕ್ಷರ ಲೋಪ ಆಗುತ್ತೆ ಅಥವಾ ಮಾಯ ಆಗುತ್ತೆ ಅಂತ ತಿಳ್ಕೊಳ್ಬೇಕು. ಲೋಪಸಂಧಿ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಇನ್ನಷ್ಟು ಉದಾಹರಣೆಗಳನ್ನ ನೋಡೋದಾದರೆ ಏನು ಕೊಟ್ಟಿದ್ದಾರೆ? ಮಾತಂತೂ ಕೊಟ್ಟಿದ್ದಾರೆ. ಮಾತು ಪ್ಲಸ್ ಅಂತು ಬಿಡಿಸೋಣ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣ್ಬೋದು. ಮಾತಂತು ಬಿಡಿಸಿದಾಗ ಮಾತು ಪ್ಲಸ್ ಅಂತು. ಲೋಪಸಂಧಿಯ ಯಾವುದು ಡೆಫಿನೇಷನ್ ಪ್ರಕಾರ ಪೂರ್ವಪದದ ಕೊನೆಯ ಅಕ್ಷರ ಲೋಪ ಆಗಬೇಕಲ್ವಾ. ಲೋಪ ಆಗಬೇಕು ಅಥವಾ ಮಾಯ ಆಗಬೇಕು. ಪೂರ್ವಪದದ ಕೊನೆಯ ಅಕ್ಷರ ಅಂದರೆ ಯಾವುದು? ಮಾತು. ಇದೆಲ್ಲ ನಾವು ಬಿಡಿಸಿದಾಗ ತ ಪ್ಲಸ್ ಉ. ಈ ಉ ಮಾಯ ಆಗಿದೆ, ಲೋಪ ಆಗ್ಬಿಟ್ಟಿದೆ. ಅದರಿಂದ ಇದನ್ನು ಲೋಪಸಂಧಿ ಅಂತ ಕರಿತೀವಿ. ಮಾತು ಹೂ ಬರುತ್ತೆ, ಪ್ಲಸ್ ಅಂತು ಆ ಬರುತ್ತೆ. ಇವೆರಡೂ ಕೂಡ ಸ್ವರಾಕ್ಷರಗಳೇ.
ಸ್ವರಕ್ಕೆ ಸ್ವರ ಪರವಾದಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗುತ್ತೆ. ಇದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ನಿಮ್ಗೆ ಯಾವುದೇ ಪದವನ್ನು ಕೊಟ್ಟಾಗ ಈ ರೀತಿ ಬಿಡಿಸಿ ನೋಡ್ಕೋಬೇಕು. ಸ್ವರಕ್ಕೆ ಸ್ವರ ಬಂದು ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗಿದ್ರೆ ಅದನ್ನು ನೀವು ಲೋಪಸಂಧಿ ಅಂತ ತಿಳ್ಕೊಳ್ಳಿ. ಅರ್ಥ ಆಯಿತು ಅನ್ಕೋತೀನಿ. ಆಗಮ ಸಂಧಿಲಿ 2 ವಿಧ ಇರುತ್ತೆ, ಎಕಾರಾಗಮ ಮತ್ತು ಇನ್ನೊಂದು ವಕಾರಾಗಮ. ಈಗ ಲೋಪಸಂಧಿಯನ್ನು ಬಿಡಿಸ್ಬೇಕಾದ್ರೆ ನೀವು ಬಿಡಿಸೋದು ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಅಂತ ಕಂಡುಹಿಡ್ಕೊಂಡ್ರಲ್ಲ, ಅದರಿಂದಡಿ ತುಂಬ ಈಸಿ ಆಗುತ್ತೆ ಆಗಮ ಸಂಧಿ. ಈಗ ಕೈಯನ್ನು ಬಿಡಿಸ್ತೀವಿ ನೋಡಿ. ಕೈಯನ್ನು ಬಿಡಿಸಿದಾಗ ಕೈ ಪ್ಲಸ್ ಅನ್ನು ಅಲ್ವಾ. ಇದರಲ್ಲಿ ಕೈ ಅನ್ನೋದು ಪೂರ್ವ ಪದ, ಅನ್ನು ಅನ್ನೋದು ಉತ್ತರ ಪದ. ಇಲ್ಲಿ ಪ್ರಶ್ನೆಯಲ್ಲಿ ಯಾಕಾರ ಇದೆ. ನೀವು ನೋಡಿದಾಗ ಪ್ರಶ್ನೆಯಲ್ಲೇ ಯಾಕಾರ ಅಥವಾ ವಾಕಾರ ಬಂದರೆ ಅದನ್ನು ಆಗಮ ಸಂಧಿ ಅಂತಲೂ ಗುರುತಿಟ್ಕೋಬೋದು. ತುಂಬ ಈಸಿ ಇದು ಆಗಮ ಸಂಧಿ, ಆದೇಶ ಸಂಧಿಗಳು ಅವೆರಡೂ ಕೂಡ ತುಂಬ ಈಸಿ ಇದೆ. ಈಗ ಒಂದು ಪದವನ್ನು ಈಗ ಮಗುವಿಗೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಮಗುವಿಗೆ ಅಲ್ಲಿ ವಾಕಾರ ಬಂತಲ್ವ, ವಾ ಬಂದ ಇದು ವಕಾರಾಗಮ ಅಂತ ತಿಳ್ಕೊಬೇಕು ನೀವು. ಯಾಕಂತಂದರೆ ಈ ಆಗಮ ಸಂಧಿಯ ಡೆಫಿನೇಷನ್ ನೋಡಿ, ಸ್ವರದ ಮುಂದೆ ಸ್ವರ ಬಂತು ಸಂಧಿ ಆಗುವಾಗ ಯಕಾರ ಅಥವಾ ವಾಕಾರವು ಸ್ವರಗಳ ಮಧ್ಯದಲ್ಲಿ ಬರುತ್ತಲ್ಲ, ಅದನ್ನ ನಾವು ಆಗಮ ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಈಗ ಮಗುವಿಗೆ ಬಿಡಿಸಿದಾಗ ಮಗು ಪ್ಲಸ್ ಹೀಗೆ ಅಂತ ಬಿಡಿಸ್ತೀವಿ. ಅರ್ಥ ಹಾಳಾಗಿ ಬರ್ತಲ್ಲ ಬಿಡಿಸ್ಬೇಕಾದ್ರೆ. ಮಗುವಿಗೆ ಇದನ್ನು ನೋಡಿದಾಗಲೇ ನೀವು ತಿಳ್ಕೋಬೇಕು ಅಲ್ಲಿ ವಾಕಾರ ಬಂದಿದೆ, ಅದರಿಂದ ಇದು ವಕಾರಗಮ ಸಂಧಿ ಅಂತ. ನಾವು ಬಿಡಿಸಿದಾಗ ಮಗು ಪ್ಲಸ್ ಹೀಗೆ ಅಂತ ಬಿಡಿಸ್ಬೇಕು, ಮಗುವಿಗೆ ಆಗುತ್ತೆ. ಇನ್ನು ತೋಟವನ್ನು ಬಿಡಿಸಿ, ತೋಟವನ್ನು. ಈ ತೋಟವನ್ನು ಇನ್ನು ನೋಡಿದ ತಕ್ಷಣ ಅನಿಸ್ತಾ ಯಾವ ಸಂಧಿ ಆಗುತ್ತೆ ಅಂತ ನೋಡಿ. ವಾ ಬಂದಿದೆ ವಕಾರಗಮ ಸಂಧಿ ಅಂತ, ಅಂದರೆ ಸ್ವರದ ಮುಂದೆ ಸ್ವರ ಬರುತ್ತೆ, ಅವೆರಡರ ನಡುವೆ ಯಾಕಾರ ಅಥವಾ ವಾಕಾರ ಬರುತ್ತಲ್ವಾ. ಇಲ್ಲಿ ವಾಕಾರ ಬಂದಿದೆಯಲ್ಲ, ಅದರಿಂದ ಇದು ಆಗಮ ಸಂಧಿ. ಈಗ ಬಿಡಿಸಿದಾಗ ನಾವು ಮಗು ಹೂ ಬರುತ್ತೆ, ಹೀಗೆ ಇದು ಕೂಡ ಸ್ವರ, ಇದು ಕೂಡ ಸ್ವರಾಕ್ಷರಣೆ, ಇದು ಕೂಡ ಸ್ವರಾಕ್ಷರಣೆ. ಕೈ ಐ ಅನ್ನೋದು ಅದು ಕೂಡ ಸ್ವರಾಕ್ಷರಣೆ, ಅ ಅನ್ನೋದು ಕೂಡ ಸ್ವರಾಕ್ಷರಣೆ. ಸ್ವರಕ್ಕೆ ಸ್ವರ ಪರವಾದಾಗ ಇವೆರಡರ ಮಧ್ಯದಲ್ಲಿ ಯಾವುದು ಯಾಕಾರ ಅಥವಾ ವಾಕಾರ ಬಂದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ತೋಟವನ್ನು ಬಿಡಿಸಿದಾಗ ತೋಟ ಪ್ಲಸ್ ಅನ್ನು, ತೋಟವನ್ನು. ಯಾವುದೇ ಕಾರಣಕ್ಕೂ ಒನ್ನು ಅಂತ ಬಿಡಿಸ್ಬಾರ್ದು. ಒನ್ನು ಅಂತ ಬಿಡಿಸಿದಾಗ ಅರ್ಥ ಹಾಳಾಗ್ಬಿಡುತ್ತೆ ನೋಡಿ. ಒನ್ನು ಅಂತ ಬಿಡಿಸಿದಾಗ ಅರ್ಥ ಹಾಳಾಗುತ್ತೆ. ನಾವು ಅರ್ಥ ಹಾಳಾಗಬಾರ್ದು ಅಂತಂದರೆ ತೋಟ ಪ್ಲಸ್ ಅನ್ನು ಅಂತ ಬಿಡಿಸ್ಬೇಕು. ಇನ್ನೇನು ಉದಾಹರಣೆ ಇದೆ, ಶಾಲೆಯಲ್ಲಿ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಬಿಡಿಸಿದಾಗ ಬಿಡಿಸಿ ನೋಡ್ತೀವಿ, ಶಾಲೆ ಪ್ಲಸ್ ಅಲ್ಲಿ. ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆದೇಶ ಸಂಧಿಯ ಡೆಫಿನೇಷನ್ ಏನಪ್ಪ ಅಂತಂದರೆ, ಪರಪದದ ಆದಿಯಲ್ಲಿರುವ, ಆದಿಯನ್ನು ಮೊದಲು ಅಂತ. ಪರಪದ ಅಂದರೆ ಪೂರ್ವ ಪದ ಉತ್ತರ ಪದ ಅಂತಿರಲ್ಲ, ಉತ್ತರ ಪದದ ಮೊದಲು ಅಂತ ಪರಪದ ಅಂತ ಉತ್ತರ ಪದನ ಕೂಡ ಕರೀತಾರೆ. ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬರೋದು, ಇದು ವ್ಯಂಜನಾಕ್ಷರ ಅಲ್ವಾ. ಆದೇಶ ಸಂಧಿ ಅಂತಂದರೆ ವ್ಯಂಜನಾಕ್ಷರ. ಇದು ವ್ಯಂಜನಾಕ್ಷರಗಳು ಅಂದರೆ ಇಲ್ಲಿ ನೋಡಿ, ಕಾಯಿಂದ ಲಾವರೆಗೂ ಕೂಡ ಇರುತ್ತೆ. ಸದ್ಯಕ್ಕೆ ಕಾಯಿಂದ ಮಾವರೆಗೆ ಆ ವ್ಯಂಜನ ಅಕ್ಷರಗಳು ಬರ್ತವೆ. ಬಂದಾಗ ಅಂದರೆ ಆದಿಯಲ್ಲಿರುವಂತಹ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬರುತ್ತಲ್ಲ, ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಇದರಲ್ಲಿ ಕೂಡ ಕ ತ ಪ ವ್ಯಂಜನಗಳಿಗೆ ಗ ತ ಪ ವ್ಯಂಜನಗಳು ಆದೇಶ ಆಗುತ್ತೆ. ಇನ್ನೊಮ್ಮೆ ಪ ಬ ಮಗಳಿಗೆ ವಾಕಾರನೂ ಕೂಡ ಆದೇಶ ಆಗುತ್ತೆ. ಅಂದರೆ ಎರಡು ಡೆಫಿನೇಷನನ್ನು ನೆನ್ಪಿಟ್ಕೋಬೇಕು ಈ ಆದೇಶ ಸಂಧಿಯಲ್ಲಿ. ಈಗ ನಿಮಗೆ ಹಳೆಗನ್ನಡ ಕೊಟ್ಟಿರ್ತಾರೆ. ಹಳೆಗನ್ನಡ ಬಿಡಿಸಿದಾಗ ಹಳೆ ಪ್ಲಸ್ ಕನ್ನಡ ಅಂತ, ಹಳೆ ಪ್ಲಸ್ ಕನ್ನಡ.
ನೋಡಿ ಡೆಫಿನೇಷನ್ ಪ್ರಕಾರ ನಾವು ಪೂರ್ವಪದ ಅಂದರೆ ಉತ್ತರ ಪದ, ಪರಪದ ಅಲ್ವಾ ಇದು. ಪರಪದದ ಮೊದಲನೇ ಅಕ್ಷರ ಇಲ್ಲಿ ನೋಡಿ ಕ ಚ ಟ ತ ಪಗಳು. ಇದು ಯಾವುದೇ ಅಕ್ಷರಕ್ಕೆ ಮೂರನೇ ಅಕ್ಷರಗಳು ಆದೇಶ ಆದಲ್ಲಿ ಗ ಜ ಡ ದ ಬ ಅಕ್ಷರಗಳು ಆದೇಶ ಆಗುತ್ತೆ. ಇಲ್ಲಿ ಕಾ ಬಂದಾಗ ನಾವು ಇಲ್ಲಿ ಕ್ವಶನಲ್ಲಿ ಗಾ ಕೊಟ್ಟಾಗ ಕಾ ಮಾಡ್ಕೊಂಡು ಬಿಡಿಸ್ಬೇಕು. ಅದೇ ಥರ ಮೈದೋರು, ಮೈದೋರು ಬಿಡಿಸಿದಾಗ ಬಿಡಿಸಿ ನೋಡ್ತೀನಿ. ಮೈ ಪ್ಲಸ್ ತೋರು, ಮೈ ಪ್ಲಸ್ ತೋರು. ಇಲ್ಲಿ ತಾಕಾರ ಬಂತು ಅಂದರೆ ಕ್ವಶನಲ್ಲಿ ದಾ ಇದೆ. ದಾ ನೋಡಿದ ತಕ್ಷಣ ನೀವು ತಿಳ್ಕೋಬೇಕು ಕಚಟ ತಪ್ಪಗಳಿಗೆ ಗಜಟ ತಪ್ಪಗಳು ಆದೇಶ ಆದಾಗ ಇದು ಆದೇಶ ಸಂಧಿಗೆ ಉದಾಹರಣೆ ಅಂತ. ಕಡು ಬೆಳಕು ಬಿಡಿಸಿ. ಕಡು ಬೆಳಕು, ಕಡು ಬೆಳಕು. ಕಡು ಅಂದರೆ ಕಪ್ಪು ಅಂತ, ಗಾಢವಾದದ್ದು ಅಂತ. ಬೆಳಕು ಅಂದರೆ ಬೆಳಕು ಅಂತ, ಗಾಢವಾದಂಥ ಬೆಳಕು ಅಂತ. ಬಿಡಿಸಿದಾಗ ನಾವು ಕಡು ಪ್ಲಸ್ ಬೆಳಕು ಅಂತ ಬಿಡಿಸ್ಬೇಕು. ನೋಡಿ ವಾಕಾರ ಬಂತು ಅಂದರೆ ಪ ಬ ಮಾಗಳಿಗೆ ವಾಕಾರ ಆದೇಶ ಆಗುತ್ತಲ್ಲ, ಅದಕ್ಕೆ ಉದಾಹರಣೆ. ಇನ್ನೊಂದು ಯಾವುದು ಉದಾಹರಣೆ ಕೊಟ್ಟಿದ್ದಾರೆ, ಮೆಲ್ವಾತು. ಹೆಂಗೆ ಬಿಡಿಸೋದು? ಮೆಲ್ವಾತು, ಮೆಲ್ವಾತು. ಮೆಲ್ಲಿತು ಪ್ಲಸ್ ಮಾತು. ಮೆಲ್ಲಿತು ಪ್ಲಸ್ ಮಾತು. ನೋಡಿ ವಾಕಾರ ಬಂತಲ್ಲ, ವಾಕಾರಕ್ಕೆ ವಾಕಾರ ಬಂದಾಗ ನಾವು ಏನು ಮಾಡಬೇಕು? ಮೆಲ್ಲಿತು ಪ್ಲಸ್ ಮಾತು ಅಂತ ಬಿಡಿಸ್ಕೋಬೇಕು. ಅಂದರೆ ಪ ಬ ಮಾಗಳಿಗೆ ವಾಕಾರ ಒಮ್ಮೆ ಬರುತ್ತೆ. ವಾಕಾರಕ್ಕೆ ಉದಾಹರಣೆಗಳಿದು ಕ ಚಟ ತಪ್ಪಗಳಿಗೆ ಗಜಡ ತಪ್ಪಗಳು ಆದೇಶ ಆಗುತ್ತೆ. ಆದೇಶ ಸಂಧಿಯಲ್ಲಿ ಡೆಫಿನೇಷನ್ನು ಎರಡು ಥರ ಇರುತ್ತೆ. ಇನ್ನು ಯಾವುದೇ ಉದಾಹರಣೆ ಕೊಟ್ಟರು ಕೂಡ ಬರಿಬೇಕು. ಇನ್ನೇ ಉದಾಹರಣೆ ಕೊಟ್ಟಿದ್ದಾರೆ ಆದೇಶ ಸಂಧಿಗೆ ಅಂದರೆ ಹುಲ್ಲುಗಾವಲು, ಹುಲ್ಲು ಪ್ಲಸ್ ಗಾವಲಿಗೆ ಕಾವಲು ಅಂತ ಬಿಡಿಸ್ಬೇಕು. ಬೆಂಬತ್ತು, ಬೆನ್ ಪ್ಲಸ್ ಏನಂತ ಬಿಡಿಸ್ತೀರ? ಪತ್ತು ಅಂತ ಬಿಡಿಸ್ಬೇಕು. ಯಾಕಂತಂದರೆ ಪಾಕಾರ ಪ ಬ ಮಾಗಳಿಗೆ ಬಾಕಾರ ಮಾಡ್ಕೊಂಡು ಬಿಡಿಸ್ಬೇಕಲ್ಲ. ಬಾ ಬಂದರೆ ಪಾ ಮಾಡ್ಕೊಂಡು ಬಿಡಿಸ್ಬೇಕಲ್ಲ, ಅದಕ್ಕೆ. ಆದೇಶ ಸಂಧಿ ಕೂಡ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇನ್ನು ಆದೇಶ ಸಂಧಿಯಲ್ಲಿ ಕ ಚಟ ತಪ್ಪಗಳಿಗೆ ಗಜಡ ತಪ್ಪಗಳು ಬಂದಾಗ ಆದೇಶ ಸಂಧಿ ಅಂತ ತಿಳ್ಕೊಬೇಕು. ಇನ್ನು ಪ ಬ ಮಾಗಳಿಗೆ ವಾಕಾರನೂ ಕೂಡ ಒಮ್ಮೊಮ್ಮೆ ಆದೇಶ ಆಗುತ್ತೆ. ಕನ್ನಡ ಸಂಧಿಯಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ 3 ಸಂಧಿಗಳನ್ನು ಕೂಡ ಕಲ್ತ್ಕೊಂಡ್ರಿ ಅಂತ ತಿಳ್ಕೊತೀನಿ. ಎಲ್ರಿಗೂ ಕೂಡ ಧನ್ಯವಾದ.